ಮುಖಂಡರಾದ ಕಮಲೇಶ್ ಅವರು ಕಾರಿನ ಬಗ್ಗೆ ತಿಳಿಸ್ಕೊಟ್ಟಾಗೇ ನಮ್ಮ ನಂಜನಗೂಡಿನ ನಿವಾಸಿ ಜಿಲ್ಲಾ ಅಧ್ಯಕ್ಷರಾದಂಥ ಬಿ ನಾಗಕೃಷ್ಣವರು ಈಗಾಗಲೇ ನೂತನವಾಗಿ 40-80 ಮಹೇಂದ್ರ ಕಾರ್ನ ತಗೊಂಡು ಮನೆ ಮುಂದೆ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಭಾಳ ಸುರಕ್ಷಿತವಾಗಿಯೇ ಪಾರ್ಕ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಕಾರಿನ ಮೇಲೆ ದುಷ್ಕರ್ಮಿಗಳು ಕಣ್ಬಿದ್ದು ಉದ್ದೇಶಪೂರ್ವಕವಾಗಿ ಸುಮಾರು ರಾತ್ರಿ 1:30 ಸಮಯದಲ್ಲಿ ಬರ್ನಾಗ ರೀತಿಯಲ್ಲಿ ಹಸಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಕ್ಕಪಕ್ಕದ ನಿವಾಸಿಗಳು ಆ ಗ್ಲಾಸು ಒಡೆದಂಥ ಶಬ್ದಗಳ ಭಯದಿಂದ ಬಂದು ಮನೆಯಲ್ಲಿರತಕ್ಕಂಥ ನೀರುಗಳು ಮತ್ತು ನಲ್ಲಿಲಿರತಕ್ಕಂಥ ನೀರಿಂದ ಸಾಧ್ಯವಾದಷ್ಟು ಅದನ್ನು ಬೆಂಕಿ ಅನಾಹುತವನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗಿದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಈ ವಿಷಯವನ್ನು ಪೊಲೀಸ್ ಇಲಾಖೆಗೆ, ಪಟ್ಟಣದ ಪೊಲೀಸ್ ಇಲಾಖೆಗೆ ತಿಳಿಸಲಾಗಿದೆ. ಪೊಲೀಸ್ ಸಿಬ್ಬಂದಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ DSP ಅವರು ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಇಷ್ಟು ತೀವ್ರವಾದ ಅನಾಹುತ ಆಗಿದೆ, ಇದ್ರ ಬಗ್ಗೆ ನಾವು ತನಿಖೆ ಮಾಡಬೇಕು ಅಂತೇಳಿ ಬಂದಿಲ್ಲ. ಮತ್ತು ಈ ಒಂದು ವಿಚಾರವಾಗಿ ಈಗಾಗಲೇ ನಂಜನಗೂಡಿನ 5ನೇ ಕ್ರಾಸಲ್ಲೂ ಕೂಡ ಸೇಮ್ ಅನಾಹುತ ಆಗಿದೆ ಅಂತೇಳಿ ನಮಗೆ ಮಾಹಿತಿ ತಿಳಿದಿದೆ. ಇದು ಮೈಸೂರು ಜಿಲ್ಲಾ SP ಸಾಹೇಬರು ಒಳಗೊಂಡಂತೆಯೇ ಈ 24 ಗಂಟೆ ಟೈಮಲ್ಲಿ ಈ ಕೃತ್ಯವನ್ನು ಎಸಗಿರತಕ್ಕಂಥ ದುಷ್ಕರ್ಮಿಗಳನ್ನ ಬಂಧಿಸಿ ಶಿಕ್ಷೆಯನ್ನು ಒಳಪಡಿಸಬೇಕು, ಕೋರ್ಟ್ಗೆ ಹಾಜರುಪಡಿಸಬೇಕು. ಇದರ ಕಾರಣ ಏನು, ಇದ್ರ ಉದ್ದೇಶವನ್ನು ಅಂತೇಳಿ ಈ ದಿನದ 24 ಗಂಟೆ ಒಳಗಡೆ ಬಂಧಿಸಬೇಕು. ಇದೇನಾದರೂ ವಿಳಂಬ ಆದರೆ ಅಥವಾ ಪೊಲೀಸ್ ಇಲಾಖೆ ಆಗಿರಲಿ, ಸಂಬಂಧಪಟ್ಟ ತಹಸೀಲ್ದಾರ್ ಅಧಿಕಾರಿಗಳಿಗೂ ಕೂಡ ಇನ್ವಾಲ್ವ್ ಆಗಿ ಇದೇನಾದರೂ ವಿಳಂಬ ಮಾಡಿದ್ರೆ ನಾವು ಶ್ರೀರಾಮಪುರದ ಗ್ರಾಮಸ್ಥರು ಮತ್ತು ಯುವಕರು, ಅಂಬೇಡ್ಕರ್ ಸಂಘರು, ಯಜಮಾನರುಗಳು ಎಲ್ಲರೂ ಕೂಡ ಸೇರಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಂಜನಗೂಡು ಪಟ್ಟಣದಲ್ಲಿ ನಾವು ಮಾಡಲಿಕ್ಕೆ ಈಗಾಗಲೇ ಆಲೋಚನೆ ಮಾಡಿ ಚರ್ಚೆ ಮಾಡ್ತಿದ್ದೆ ಅಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ. ಏನು ನಂಜನಗೂಡಲ್ಲಿ ನಿನ್ನೆ ನಡೆದಂಥ ಘಟನೆಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸ್ತಾ ಇದೆ. ಬೀದಿನಲ್ಲಿ ನಿಂತಿರ್ತಕ್ಕಂಥ ಮನೆ ಮುಂದ್ಗಡೆ ನಮ್ಮ ಮನೆ ಮುಂದ್ಗಡೆ ನಿಂತಿರ್ತಕ್ಕಂಥ ಕಾರ್ಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಕಿಡಿಗೇಡಿಗಳು. ಇಲ್ಲಿ ನಾವು ಹೇಗೆ ರಕ್ಷಣೆಯಿಂದ ಬದುಕಬೇಕು, ಜೀವನ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ನಮ್ಮ ಶ್ರೀರಾಮಪುರ 1ನೇ ಕ್ರಾಸಲ್ಲಿ ಒಂದು ಅಭಿನವಭೂಷಣ್ ಅವ್ರ ಮನೆ ಮುಂದೆ ನಿಂತಿರ್ತಕ್ಕಂಥ ಒಂದು ಕಾರ್ಗೆ ಬೆಂಕಿ ಹಾಕಿದ್ದಾರೆ. ಅಲ್ಲಿ 5ನೇ ಕ್ರಾಸಲ್ಲಿ ಒಬ್ಬ ದರ್ಜಿಯವರು ನ್ಯಾನೋ ಕಾರ್ಗೆ ಬೆಂಕಿ ಹಾಕಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ತುಂಬ ಆತಂಕ ಮೂಡ್ತಾ ಇದೆ. ರಕ್ಷಣೆ ಕೊಡಬೇಕಾಗಿದ್ದಂಥ ಪೊಲೀಸ್ ವ್ಯವಸ್ಥೆನ ಬಂದೋಬಸ್ತು ಇನ್ನೂ ಜಾಸ್ತಿ ಮಾಡಬೇಕು, ಬೀಟ್ ವ್ಯವಸ್ಥೆ ಜಾಸ್ತಿ ಆಗಬೇಕು. ಇವರು ಬೀಟ್ ಹಾಕಿದ್ದೀವಿ, ನಂಜನಗೂಡಲ್ಲಿ ನಾವು ಈಗ ತಾನೇ ಮಾತಾಡಿದ್ವಿ ಅಧಿಕಾರಿಗಳ ಜೊತೆ. ಅವ್ರ ಹೇಳ್ತಾರೆ ಬೀಟ್ ಹಾಕಿದ್ವಿ, ಹೋಗಿದ್ದಾರೆ, ಸುತ್ತಾಡಿದ್ದಾರೆ ಅಂತ. ಹೌದು, ಬೀಟ್ ಹಾಕಿರ್ತಾರೆ, 2 ಪೊಲೀಸ್ ಬೀಟ್ ಹಾಕ್ತಾರೆ ನಂಜನಗೂಡು ಟೌನ್ ಒಳಗಡೆ. ಆ 2 ಪೊಲೀಸರು ನಂಜನಗೂಡು ಎಷ್ಟಿದೆ, ದೇವಸ್ಥಾನದಿಂದ ಹಳ್ಳದಕೆರೆಯಿಂದ ವಿದ್ಯಾನಗರ ತನಕ ಹೋಗ್ಬೇಕು, ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬೇಕು. ಈ ಕಡೆ ಇದ್ದವ್ರಿಗೆ ಆ ಕಡೆ ಕಳ್ತನ ಮಾಡ್ತಾರೆ, ಆ ಕಡೆ ಇದ್ದವ್ರು ಈ ಕಡೆ ಮೃತಗಳು ಎಸಗ್ತಾರೆ. ಇದು ಬೀಟು ವ್ಯವಸ್ಥೆ ಜಾಸ್ತಿ ಆಗಬೇಕು. 2 ಪೊಲೀಸು 3 ಜನ ಪೊಲೀಸರು ಸಾಲಲ್ಲ. ಇಲ್ಲಿ 10ರಿಂದ 15 ಜನ ನೈಟ್ ವ್ಯವಸ್ಥೆ ಜಾಸ್ತಿ ಆಗಲೇಬೇಕು. ಪೊಲೀಸರು ಪ್ರತಿಯೊಂದು ಏರಿಯಾಗೂ ಒಬ್ಬೊಬ್ಬ ಪೊಲೀಸು ನೈಟು ಬೀಟ್ ಹಾಕಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಕಾನೂನು ಸುವ್ಯವಸ್ಥೆಗೆ ಜನರು ಆತಂಕ ಇಲ್ಲದೇ ಸುರಕ್ಷತೆಯಿಂದ ಬದುಕಬೇಕು, ನಿದ್ರೆ ಮಾಡಬೇಕು, ಏನೋ ಕೆಲಸ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕಬೇಕು. ಈಗೆಲ್ಲ ಯೋಚನೆ ಮಾಡ್ಕೊಂಡು ಬೆಳಗಾನ ನಿದ್ರೆಗೆಡಂಗೆ ಆಗ್ಬಿಟ್ಟಿದೆ. ಈ ಘಟ್ಟಗಳು ನೋಡಿದಾಗ ನಾವು ಬೆಳಗ್ಗೆ ಟೈಮು ನಮ್ಮ ಗಾಡಿ ಈಚೆ ನಿಂತೆ ಸುರಕ್ಷಿತವಾಗಿ ಇಲ್ವೋ ಅಂತ ಪದೇ ಎದ್ದು ಈಚೆ ಬಂದು ನೋಡಬೇಕು. ಎಲ್ಲಿ ನೆಮ್ಮದಿ ಇದೆ? ಈ ನೆಮ್ಮದಿಯಿಂದ ಬದುಕಬೇಕು ಅಂತಂದರೆ ಪೊಲೀಸ್ ವ್ಯವಸ್ಥೆ ಸುಧಾರಿಸಬೇಕು. ತುಂಬ ಹೆಚ್ಚಿನ ರೀತಿಯಲ್ಲಿ ಮಾನ್ಯ SP ಸಾಹೇಬರಲ್ಲಿ ನಾವು ಮನವಿ ಮಾಡ್ತಾಯಿದ್ವಿ. ನಂಜನಗೂಡಲ್ಲಿ ಬೀಟ್ ವ್ಯವಸ್ಥೆನ ಜಾಸ್ತಿ ಮಾಡಬೇಕು. ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರ್ ಲೆವೆಲಲ್ಲಿ ಪ್ರತಿಯೊಂದು ಏರಿಯಾಗಳಿಗೂ ಸಂಜೆ ಟೈಮು ವಿಸಿಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಈಗ ಆಡಳಿತ, ಕಾನೂನು ಸುವ್ಯವಸ್ಥೆ ಅನ್ನೋದಕ್ಕಿಂತ ನಮ್ಮ ನಂಜನಗೂಡು ನಾಗರಿಕರ ಸುರಕ್ಷತೆ ಮುಖ್ಯ. ನಾವು ಸುರಕ್ಷತೆಯಿಂದ ಬದುಕಬೇಕು. ಎಲ್ಲಿ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ, ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದರೆ ಅದು ಪೊಲೀಸೇ ಕಾರಣ. ಪೊಲೀಸ್ನವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನು ಇವಾಗ ಟೆಕ್ನಾಲಜಿಗಳಿದೆ, ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ಸುರಕ್ಷತೆಯಿಂದ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಶಂಕರಪುರ ಸುರೇಶ್, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ.